ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ದಿ ರೇಂಬೋ ಇದೊಂದು ಪೊಯಮ್ ಆಗಿದೆ ಮಕ್ಕಳ. ಇದರ ಕ್ವಶನ್ ಆನ್ಸರ್ಸ್ನ ನೋಡೋಣ ಇವತ್ತು. ಫಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಫಸ್ಟ್ ಒನ್, ಬೋಟ್ಸ್, ಶಿಪ್ಸ್ ಆ್ಯಂಡ್ ಕ್ಲೌಡ್ಸ್ ಆರ್ ಆಲ್ ಪ್ರಿಟಿ. ವಿಚ್ ಈಸ್ ದ ಪ್ರಿಟಿಯೆಸ್ಟ್ ಅಮಾಂಗ್ ದೆಮ್? ಆಪ್ಷನ್ ಎ ಬೋಟ್ಸ್, ಬಿ ಶಿಪ್ಸ್, ಸಿ ಕ್ಲೌಡ್ಸ್. ಕರೆಕ್ಟ್ ಆನ್ಸರ್ ಈಸ್ ಸಿ ಕ್ಲೌಡ್ಸ್. Second one, what does the boat do? Options are A. Builds a road from earth to sky. B. Bridges heaven and earth. C. Both A and B. Correct answer is C. Both A and B. Third one, what is much prettier than the bridges on the rivers? Options are A. The rainbow that bridges heaven and earth. B. Boats that sail on the rivers. C. Ships that sail on the seas. Correct answer is A. The rainbow that bridges heaven and earth. Fourth one, in the second stanza of this poem, what does the poet compare the rainbow to? Answer ನೋಡಿ ಮಕ್ಕಳ. In the second stanza, the poet compares the rainbow to a bridge that builds a road from earth to sky. Next heading ನೋಡಿ ಮಕ್ಕಳ. Let's appreciate. First question, find words in the poem that rhyme with seas. Answer ನೋಡಿ, seas, these, please, trees. Next question, draw a picture illustrating the theme of the poem. ಅಂದರೆ ಒಂದು ಥೀಮ್ ಆಫ್ ದ ಪೊಯಮ್ ಅಂದರೆ ಇದು ರೈನ್ಬೋ ಬಗ್ಗೆ ಇದೆಯಲ್ಲ ಮಕ್ಕಳ, ನೀವು ರೈನ್ಬೋನ ಬರಿಬೇಕು ನೋಡಿ. ಈ ರೀತಿಯಾಗಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಿ ನೀವು ನಿಮ್ಮ ಪುಸ್ತಕದಲ್ಲಿ ನೋಟ್ಬುಕ್ಕಲ್ಲಿ ಬರೀಬೇಕು ಮಕ್ಕಳ, ಓಕೆನಾ? ಥರ್ಡ್ ಕ್ವೆಶನ್ ನೋಡಿ ಮಕ್ಕಳ, ಕುಡ್ ಯು ಟ್ರೈ ಟು ಟ್ರಾನ್ಸ್ಲೇಟ್ ದಿಸ್ ಪೊಯಮ್ ಇಂಟು ಯುವರ್ ಮದರ್ ಟಂಗ್. ನಮ್ಮ ಮಾತೃಭಾಷೆಯಲ್ಲಿ ಈ ಪೊಯಮ್ನ ಟ್ರಾನ್ಸ್ಲೇಟ್ ಮಾಡಬೇಕು ಮಕ್ಕಳ. ಕನ್ನಡದವರಾದರೆ ಕನ್ನಡದಲ್ಲಿ ಬರೀರಿ. ಇನ್ ಕೇಸ್ ನೀವು ಬೇರೆ ಲ್ಯಾಂಗ್ವೇಜ್ ಅವರಾದರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಹ ನೀವು ಬರೀಬೋದು. ಓಕೆ, ಆನ್ಸರ್ ನೋಡಿ, ನದಿಗಳಲ್ಲಿ ದೋಣಿಗಳು ಸಂಚರಿಸುತ್ತವೆ ಹಾಗೂ ಹಡಗುಗಳು ಸಾಗರಗಳಲ್ಲಿ ಪ್ರಯಾಣಿಸುತ್ತವೆ. ಆದರೆ ಮೋಡಗಳು ಆಕಾಶದಲ್ಲಿ ಸಂಚಾರ ಮಾಡುತ್ತವೆ. ಇವುಗಳು ಅವುಗಳಿಗಿಂತ ಹೆಚ್ಚು ಸುಂದರವಾಗಿವೆ. ಅಲ್ಲಿ ನದಿಗಳಿಗೆ ಸೇತುವೆಗಳಿವೆ, ಅವು ನೋಡಲು ತುಂಬ ಸುಂದರವಾಗಿವೆ. ಆದರೆ ಕಾಮನಬಿಲ್ಲು ಸ್ವರ್ಗಕ್ಕೆ ಸೇತುವೆ ನಿರ್ಮಿಸಿದಂತಿದೆ ಹಾಗೂ ಅದು ಎತ್ತರದ ಮರದ ಮೇಲೆ ಕಾಣಿಸುತ್ತಿದೆ. ಹಾಗೂ ಅದು ಭೂಮಿಗೂ ಆಕಾಶಕ್ಕೂ ರಸ್ತೆಗಳನ್ನು ನಿರ್ಮಿಸಿದೆ. ಇವುಗಳು ಅವುಗಳಿಗಿಂತ ಹೆಚ್ಚು ಸುಂದರವಾಗಿವೆ. ನೆಕ್ಸ್ಟ್ ಕ್ವೆಶನ್ ನೋಡಿ ಮಕ್ಕಳ, ಫೋರ್ತ್ ಒನ್, ಹ್ಯಾವ್ ಯು ಸೀನ್ ಅ ರೇಂಬೋ? ವಾಟ್ ಆರ್ ದ ಡಿಫ್ರೆಂಟ್ ಕಲರ್ಸ್ ವಿ ಫೈಂಡ್ ಇನ್ ಅ ರೇಂಬೋ? ಆನ್ಸರ್ ನೋಡಿ, ಎಸ್, ಐ ಹ್ಯಾವ್ ಸೀನ್ ಅ ರೇಂಬೋ. ದ ಡಿಫ್ರೆಂಟ್ ಕಲರ್ಸ್ ಆರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ನೆಕ್ಸ್ಟ್ ಫಿಫ್ತ್ ಕ್ವೆಶನ್ ನೋಡಿ ಮಕ್ಕಳ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಲೆಟರ್ಸ್ ಟು ಗೆಟ್ ದ ನೇಮ್ಸ್ ಆಫ್ ಕಲರ್ಸ್ ಇನ್ ಅ ರೇಂಬೋ. ಇಲ್ಲಿ ಕೊಟ್ಟಿರುವಂಥ ಅಕ್ಷರಗಳಿಗೆ ನಾವು ಎಕ್ಸ್ಪ್ಲೈನ್ ಮಾಡಿ ರೇಂಬೋ ಕಲರ್ಸ್ನ ಬರೀಬೇಕು ಮಕ್ಕಳ, ಓಕೆನಾ? ವಿ ಫಾರ್ ವೈಲೆಟ್, ಐ ಫಾರ್ ಇಂಡಿಗೋ, ಬಿ ಫಾರ್ ಬ್ಲೂ, ಜಿ ಫಾರ್ ಗ್ರೀನ್, ವೈ ಫಾರ್ ಯೆಲ್ಲೋ, ಓ ಫಾರ್ ಆರೆಂಜ್, ಆರ್ ಫಾರ್ ರೆಡ್. ಅರ್ಥ ಆಯ್ತಾ ನಿಮಗೆ ಮಕ್ಕಳ? ಇಲ್ಲಿಗೆ ರೇಂಬೋ ಪೊಯಮ್ಗೆ ಸಂಬಂಧಪಟ್ಟಂಥ ಎಲ್ಲ ಕ್ವಶನ್ ಆನ್ಸರ್ಸು ಮುಗಿದಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.